ಈ ಸರಿ ಮೂಡಿಗೆರೆಗೆ ಹೋಗಿದ್ದಾಗ ಫ್ರೆಂಡ್ ಇಟ್ಕೊಂಡು ಅವ್ರ ಮನೇಲಿ ಚಿಗ್ಲಿ ಚಟ್ನಿ ಮಾಡಿಸ್ತೀನಿ ಅಂತಂದ. ಫಸ್ಟ್ ನನ್ಗೂ ಗೊತ್ತಾಗಿಲ್ಲ, ಆಮೇಲೆ ಬಿಡ್ಸ್ ಹೇಳ್ದ ಕೆಂಪಿರ್ವೆ ಚಟ್ನಿ ಅಂತ. ಕೇಳಿಸ್ಕೊಂಡಿದ ತಕ್ಷಣ ಒಂದ್ ನಿಮಿಷ ನಾನೇ ದಂಗಾದೆ. ಆದ್ರೂ ಧೈರ್ಯ ಮಾಡಿ ಅವ್ರ ಜೊತೆ ಹೋದೆ. ಇರ್ವೆಗೂಡ್ ಕಿಲೋಷ್ಟಲ್ಲಿ ಎಲ್ಲ ಕಡೆ ಕಿತ್ಕೋತು, ಕಚ್ಬಾರ್ ಜಾಗಕ್ಕೆಲ್ಲ ಕಚ್ಚಕ್ ಶುರು ಮಾಡ್ತು. ಡ್ಯಾನ್ಸ್ ಮಾಡ್ಕೊಂಡು ಅಯ್ಯೋ ಅಪ್ಪ ಅಮ್ಮ ಅನ್ಕೊಂಡು ಕೊನೆಗೂನು ಆ ಇರ್ವೆಗೂಡ್ನ ತಗೋ ಬಂದು ಚಿಗ್ಲಿ ಚಟ್ನಿ ಮಾಡ್ಕೊಂಡು ತಿಂದ್ವಿ. ಟೇಸ್ಟ್ ಹೆಂಗಿತ್ತು ಅಂತ ಅಂದ್ರೆ ಅಟ್ಟ ಅಂದ್ರೆ ಬೆಜ್ಜರು, ಊಟ ಅಂದ್ರೆ ಅಜ್ಜರು. ನಾನೇ ನಿಮ್ಮ ಉಂಡಾಡಿ ಗುಂಡ. ಚಿಗ್ಲಿ ಚಟ್ನಿ ಮಾಡೋದು ಸುಲಭ, ಆದ್ರೆ ಚಿಗ್ಲಿ ತರದೇ ಕಷ್ಟ. ಮನೆ ಪಕ್ಕದಲ್ಲಿರೋ ಮಾವಿನ ಮರದಲ್ಲಿ ಚಿಗ್ಲಿ ಇದೆ ಅಂತ ಗೊತ್ತಾಯ್ತು. ಫ್ರೆಂಡ್ಸ್ ಎಲ್ಲ ಬೆಳಗ್ಗೆನೆ ಹೋಗಿ ಅದನ್ನ ಕಿತ್ತು ಮೂಟೆಗೆ ಹಾಕೋಷ್ಟ್ರಲ್ಲಿ ಮೈಯೆಲ್ಲ ಕೆಂಪಿರುವೆ ಹತ್ಬಿಟ್ಟು ಕಚ್ಚಕ್ ಶುರು ಮಾಡ್ಬಿಡ್ತು. ಮಾನ್ಸೂನ್ ಆಗಿರೋದಕ್ಕೆ ನೋವು ಅಷ್ಟೊಂದು ಗೊತ್ತಾಗಿಲ್ಲ. ಬೇಸಿಗೆ ಆಗಿದ್ರೆ ಹೆವಿ ಉರಿ ಆಗದಂತೆ. ಇರುವೆಗೂಡ್ನ ಕೊಂಬೆ ಸಮೇತ ಕಿತ್ತು ಚೀಲದೊಳಗೆ ಹಾಕೊಂಡು ಗಟ್ಟಿಗಿಟ್ಕೋಬೇಕು, ಇಲ್ಲ ಅಂತಂದ್ರೆ ಇರುವೆ ಎಲ್ಲ ಮೈಯೆಲ್ಲ ಆಡ್ಬಿಡುತ್ತೆ. ಈಗ ಸ್ಟವ್ ಅಂಟಿಸಿ ಇಡ್ಲಿ ಪಾತ್ರೆ ಇಟ್ಟು ಬಿಸಿ ಆಗ್ತಾ ಇದ್ದಂಗೆ ಚೀಲದೊಳಗೆ ಇರೋ ಕೊಂಬೆ ಸಮೇತ ಇರುವೆಗೂಡ್ನ ಆ ಪಾತ್ರೆ ಒಳಗೆ ಹಾಕ್ಬೇಕು. ಬಿಸಿ ಶಾಖಕ್ಕೆ ಇರುವೆ ಎಲ್ಲ ಸತ್ತೋಗ್ಬಿಡುತ್ತೆ. ಇರುವೆ ಎಲ್ಲ ಸತ್ತೋದ್ಮೇಲೆ ತಣ್ಣಗ ಆಗ್ತಿದ್ದಂಗೆ ಇರುವೆಗೂಡ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸಪರೇಟ್ ಆಗಿ ಎತ್ತಿಟ್ಕೋಬೇಕು. ಚಟ್ನಿ ಮಾಡಕ್ ಬೇಕಾಗಿರೋ ಐಟಮ್ಗಳು ಯಾವ್ಯಾವ್ದು ಅಂತ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಅಲ್ಲಿನ ಸ್ಪೆಷಲ್ ಆದ ಜೀರಿಗೆ ಮೆಣಸಿನಕಾಯಿ, ಧನಿಯಾ ಪುಡಿ, ಅರ್ಶಿನ ಪುಡಿ, ಜೀರಿಗೆ ಹಾಗೂ ಉಪ್ಪು. ಇಷ್ಟು ಕೂಡ ಮಿಕ್ಸಿ ಜಾರ್ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಇರುವೆ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಮಿಕ್ಸಿನ ಗಿರ್ರ ಅನ್ಸಿದ್ರೆ ಸಾಕು, ಚಟ್ನಿ ರೆಡಿ ಆಗಿದ ತಕ್ಷಣ ಒಂದು ಸ್ಪೂನ್ ಅಲ್ಲಿ ಎತ್ಕೊಂಡು ಟೇಸ್ಟ್ ಮಾಡಿದೆ. ಹುಳಿ ಹುಳಿಯಾಗಿತ್ತು. ಈ ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ಸಖತ್ತಾಗಿತ್ತು. ಇನ್ನು ಫುಲ್ ಇನ್ ಡೀಟೇಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಮುಂದಿನ ಒಳ್ಳೆ ವಿಡಿಯೋ ಸಿಗ್ತೀನಿ. ಈಗ ಟಾಟಾ, ಬೈ ಬಾಯ್.